ಮಾವಯ್ಯ, ನೀನನ್ನೋದು ಅದೆಲ್ಲ ಬಂದಮೇಲೆ ಹೇಳ್ತೀನಿ. ಆದರೆ ನೀನು ನಾಳೆ ಬೆಳಿಗ್ಗೆನೇ ವೃಂದನ ಕರ್ಕೊಂಡು ಬಾ. ಹಾಗೆ ಬರುವಾಗ ನಿಮ್ಮ ಆ BOS ಗ್ಯಾಂಗ್ನ ಜೊತೆ ಕರ್ಕೊಂಡು ಬರಬೇಡ. ಮದುವೆ ಆಗೋವರೆಗೂ ಪದ್ಧತಿಯಾಗಿರಬೇಕು, ಅದು ನೆನಪಿನಲ್ಲಿಟ್ಕೋ. ಹಾಂ ಸರಿ ಮಾವಯ್ಯ, ನಾನು 10 ವೃಂದ ಜೊತೆ ಮನೇಲಿ ಇರ್ತೀನಿ. ಇನ್ನಿಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾನೆ ಪಾಂಡು. ಫೋನನ್ನು ಬೆರಳುಗಳ ನಡುವೆ ಗೆರ್ರಂತ ತಿರುಗಿಸ್ತಾ, ಅಮ್ಮ ಅಂಜನಾದೇವಿ, ಮದುವೆ ಮಾಡ್ಕೊಂಡು ತಪ್ಪಿಸ್ಕೊಳ್ತಾನಾ? ನೋಡೋಣ, ಮದುವೆ ಆಗೋದ್ರೊಳಗೆ ನೀನು ಮುಚ್ಚಿಟ್ಟಿನ ನಿಜ ಹೊರಗೆ ಬೀಳುತ್ತೇನೋ ಅಂತ ಅಂದ್ಕೊಂಡು, ಅಮ್ಮ ಬೇಡಪ್ಪ, ಆ ನಿಜ ಹೊರಗೆ ಬಂದರೆ ಆ ಪೃಥ್ವಿರಾಜ್ ಎಲ್ರಿಗಿಂತ ಮುಂಚೆ ನನ್ನನ್ನು ಕೊಂದು ಆಮೇಲೆ ನನ್ನ ಕುಟುಂಬವನ್ನು ಕೂಡ ಕೊಂದು ಹಾಕ್ಬಿಡ್ತಾನೆ. ಅದಕ್ಕೆ ಏನು ಗೊತ್ತಿಲ್ಲದಾಗ ಮದುವೆ ಕೆಲಸಗಳು ಮಾಡಿ ಮತ್ತೆ ಸಿಟಿಗೆ ಬಂದುಬಿಡೋಣ ಅಂತ ನಿರ್ಧಾರ ಮಾಡಿ ಪಬ್ ಒಳಗೆ ಹೋಗ್ತಾನೆ. ಮರುದಿನ ಬೆಳಿಗ್ಗೆ ತಿಂಡಿ ಮಾಡಿ ಯುಕ್ತಾಗಿ ಹೇಳಿ ಹೊಲಕ್ಕೆ ಹೋಗಿ ರಾಯ್ಗೆ ವಿಷಯ ಹೇಳಿ ಅತಿ ಸುಧಾವ್ರ ಹತ್ರ ಹೊರಡ್ತಾನೆ. ಅಷ್ಟೇ, ಇಲ್ಲೆಲ್ಲ ಕಳೆ ಕಟ್ಟಿದ್ರೆ ಅರಿಶಿಣ ಶಾಸ್ತ್ರ ಕಾರ್ಯಕ್ರಮ ಶುರುವಾಗುತ್ತೆ. ಸುತ್ತಮುತ್ತಲಿನ ಪಕ್ಕದ ಹೆಂಗಸರೆಲ್ಲ ಅರಿಶಿಣದ ಕೊಂಬುಗಳನ್ನ ಕುಟ್ಟುತ್ತಾ ಗಡಿಬಿಡಿಯಿಂದ ಎಲ್ಲ ಮಾಡ್ತಿರ್ತಾರೆ. ಹಾಡನ್ನು ಆಡ್ತಾರೆ. ಕಾಲುಗಳಿಗೆ ಅರಿಶಿಣ ಹಚ್ತಾ ಹತ್ತಿರದಲ್ಲೇ ಇರೋ ಮುಹೂರ್ತ ಫಿಕ್ಸ್ ಮಾಡಿದ್ವು ಅಂತ ಹೇಳ್ತಾರೆ ಸುಧಾ ಅವರು. ಆದರೆ ಹುಡುಗನ ಬಗ್ಗೆ ಏನು ತಿಳ್ಕೊಡದೆ ಅಂತ ಅಂದರೆ, ನಮ್ಮ ತಮ್ಮ ತಿಳ್ಕೊಂಡಿದ್ದಾನೆ, ಮೇಲಾಗಿ ಒಂದೇ ಊರಲ್ವಾ, ಅವನ ಬಗ್ಗೆ ಅಷ್ಟು ಗೊತ್ತು. ಅದರಲ್ಲಿಯೂ ನಮ್ಮ ಅಂಜುಗೆ ಚೆನ್ನಾಗಿ ಇಷ್ಟ ಆಗಿದೆ. ನಮಗೆ ಕೂಡ ಹುಡುಗ ಇಷ್ಟ ಆದ, ಅದಕ್ಕೇನೆ. ಓಹೋ ಹಾಗ. ಆದರೆ ಯುಕ್ತಾಳಿಗೆ ಮದುವೆ ಆಗಿ ತಿಂಗಳು ಕೂಡ ಆಗಿಲ್ಲ ಅಲ್ವಾ? ಒಮ್ಮೆಲೆ ಹೆಚ್ಚು ಖರ್ಚಂದರೆ ಕಷ್ಟ ಆಗಬಹುದೇನೋ? ಅರಿಶಿಣವನ್ನು ಜರಡಿ ಹಿಡಿತಾ, ನಮಗೆ ದೇವರ ದಯೆಯಿಂದ ಆಸ್ತಿ ಚೆನ್ನಾಗಿದೆ ಬಿಡಿ ಪಾರಿಜಾತ, ನೀನಿನ್ನೂ ಈ ವಿಚಾರಣೆ ನಿಲ್ಲಿಸಿ ಅಂತ ಗಂಭೀರವಾಗಿ ಹೇಳ್ತಾಳೆ ಸುಧಾ. ನಮಗೇನು ಬಿಡಿ, ಏನೋ ಹತ್ತಿರದ ಮನೆಯವರಂತ ಕೇಳಿದ್ವು ಅಷ್ಟೆ ಅಂತ ಮೂತಿ ತಿರುಗಿಸ್ಕೊಂಡು ಹೊರಟೋಗ್ತಾರೆ. ಲಂಗಾದಣಿಯಲ್ಲಿ ಇರೋ ಅಂಜು ಅವ್ರ ಮಾತುಗಳು ಕೇಳಿ ಈ ಮದುವೆಗೆ ಒಪ್ಕೊಂಡು ಒಳ್ಳೆ ಕೆಲಸ ಆಯ್ತಿಲ್ದಿದ್ರೆ ಇವರೇ ನಾಳೆ ದಿನ ಇನ್ನೂ ಎಷ್ಟು ಮಾತುಗಳಂತಿದ್ರೋ ಅಂತ ಅಂದ್ಕೊಂಡು ಬೇಸರ ಪಡ್ತಾಳೆ. ಪೃಥ್ವಿರಾಜ್ ಬಂದು ರಾಮ್ನ ಕರ್ಕೊಂಡು ಕಾರ್ಡ್ಸ್ ಪ್ರಿಂಟ್ ಮಾಡಿಸೋದಕ್ಕೆ ಹೋದರೆ ಸಿದ್ದು ವಾಸು ಅವರು ಡೆಕೋರೇಷನ್ ಮಾಡುವ ಜೊತೆ ಮಾತಾಡೋದಕ್ಕೆ ಹೋಗ್ತಾರೆ. ಸಂಜೆ ಆಗೋಷ್ಟರಲ್ಲೇ ಆ ಕೆಲಸಗಳನ್ನೆಲ್ಲ ಮುಗಿಸಿ, ಅಕ್ಕ ಇನ್ನು ನಾನು ಹೋಗ್ತೀನಿ ಅಂತ ಟೀ ಕುಡಿದು ಹೇಳ್ತಾನೆ ಪೃಥ್ವಿರಾಜ್. ತಮ್ಮ, ಯುಕ್ತಾಳನ ಕರ್ಕೊಂಡು ಬೆಳಗ್ಗೆನೇ ಬಂದುಬಿಡ್ರಿ, ನಾಡಿದ್ದು ಬಟ್ಟೆಗಳಿಗೆ ಹೋಗಬೇಕು ತರೋದಕ್ಕೆ ಅಂತ ಅಂತಾಳೆ ಸುಧಾ. ಹಾಂ ಸರಿ ಅಕ್ಕ ಅಂತ ಬುಲೆಟನ್ನು ಸ್ಟಾರ್ಟ್ ಮಾಡಿ ಗಂಟೆಯಲ್ಲೇ ಮನೆಗೆ ತಲುಪಿಬಿಡ್ತಾನೆ. ಅಲ್ಲಿ ನಡೆದಿದ್ದನ್ನೆಲ್ಲ ಯುಕ್ತಾಳಿಗೆ ಹೇಳಿ ಊಟ ಮಾಡಿ ಬೇರೆ ಬೇರೆ ಮಲಗ್ತಾರೆ. ಬೆಳಿಗ್ಗೆನೆ ದಬ ಅಂತ ಸತ್ತು ಕೇಳಿ ಕಣ್ಣು ಬಿಟ್ಟು ನೋಡ್ತಾಳೆ. ಒಂದೇ ಕ್ಷಣ ಕನಸು ಅಂದ್ಕೊಂಡು ಮತ್ತೆ ತಲೆ ಎತ್ತಿ ನೋಡಿ ಯುಕ್ತ ಅಂತ ಕರೀತಾನೆ. ಕನಕಾಂಬರ ಬಣ್ಣದ ಪ್ಲೇನ್ ಸೀರೆಗೆ ಲೈಟ್ ಗ್ರೀನ್ ಕಲರ್ ಬ್ಲೌಸ್ ಧರಿಸಿ, ತಾಲಿ ಜೊತೆ ಕರಿಮಣಿ ಹಾಕೊಂಡು, ಅಣಿ ಮೇಲೆ ಕುಂಕುಮ, ತಲೆಗೆ ಟವಲ್ ಸುತ್ತಕೊಂಡು ಹೆದರ್ಕೊಂಡು ನೋಡ್ತಿದ್ರೆ, ಬಾ ಅಂತ ಕಣ್ಣಿನಿಂದಲೇ ಸನ್ನೆ ಮಾಡ್ತಾನೆ. ಅದು ಮಾವಯ್ಯ ಬಟ್ಟೆ ಅಂತ ಬ್ಯಾಗ್ ತೆಗಿತಿದ್ರೆ ಕೆಳಗೆ ಬಿತ್ತು ಅಂತ ಹತ್ತಿರ ಬರ್ತಾಳೆ. ಅವಳ ಕೈ ಹಿಡಿದು ಪಕ್ಕದಲ್ಲಿ ಕೂರಿಸ್ಕೊಂಡು ಕೆನ್ನೆ ಮೇಲೆ ಕೈ ಇಟ್ಟು, ಸ್ನಾನ ಆಯಿತಾ ಅಂತ ಮೆಲ್ಲ ಕೇಳ್ತಾನೆ. ಅವನ ಮುಖ ನೋಡೋದಕ್ಕಾಗದೆ ತಲೆ ಬಾಗಿಸಿ ಆಯಿತು ಅನ್ನುವಂತೆ ತಲೆ ಆಡಿಸ್ತಾಳೆ. ಬಾಗಿಲು ಹಾಕಿದೆಯಾ? ಇಲ್ಲ, ಮೇನ್ ಡೋರ್. ಸ್ನಾನ ಮುಗಿಸಿ ಬಂದು ಹಾಕ್ತೆ. ಗುಡ್ ಅಂತ ಯುಕ್ತಾಳನ್ನು ಮೈ ಮೇಲೆ ಇಳ್ಕೊಂಡು ಪಕ್ಕಕ್ಕೆ ತಿರುಗಿಬಿಡ್ತಾನೆ. ಮಾವಯ್ಯ ಏನು ಮಾಡ್ತಿದ್ಯಾ? ನೀನೇ ತಾನೇ ಬೆಳಿಗ್ಗೆ ಊರಿಗೆ ಹೋಗಬೇಕು ಅಂತ ಹೇಳಿದ್ದು, ಮತ್ತು ಯಾಕೆ ಮಲಗ್ತಿದ್ಯಾ ಅಂತ ಹೇಳಿ ಅವನ ಬೆನ್ನಿನ ಸುತ್ತ ಕೈ ಹಾಕ್ತಾಳೆ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣವೇ, ಈ 2 ದಿನ ಸರಿಯಾಗಿ ಮಲಗಿಲ್ಲ ಅಂತ ಯುಕ್ತ ನಡು ಮೇಲುಗಡೆ ಮುತ್ತಿಡ್ತಿದ್ದ ಹಾಗೆ ಚಿಕ್ಕದಾಗಿ ಬ್ಲಶ್ ಆಗಿ ಪೃಥ್ವಿ ಭುಜದ ಮೇಲೆ ತಲೆ ಇಟ್ಟು ಮನಸ್ಸಿನಲ್ಲಿರೋ ಪ್ರಶ್ನೆಯನ್ನು ಕೇಳಲು ಇದೇ ಸರಿಯಾದ ಮೂಮೆಂಟ್ ಅಂತ ಯೋಚಿಸಿ, ಮಾವಯ್ಯ ಅಂತ ಮತ್ತೆ ಮೆಲ್ಲ ಕರೀತಿದ್ರೆ, ಹಾಂ ಅಂತಾನೆ ಯುಕ್ತ ಮೈಯ ವಾಸನೆಯನ್ನು ಹೀರ್ಕೊಂತ. ಅದು ಈಗ ಒಂದು ಪ್ರಶ್ನೆ ಕೇಳ್ತೀನಿ, ಹೌದಾದರೆ ಕರೆಕ್ಟಾಗಿ ಆನ್ಸರ್ ಕೊಡ್ತೀಯಾ ಅಂತ ಅಂತಾಳೆ. ಯಾವುದ್ರ ಬಗ್ಗೆ? ಈಗ ಈ ಕ್ಷಣ ನಿನಗೆ ನಾನು ಮೈದಿನಿ ಮಗಳ ಥರ ಕಾಣ್ತಿದ್ದೀನ ಅಥವಾ ನೀನು ಹೆಂಡತಿ ಥರ ಅನ್ನಿಸ್ತಿದ್ಯಾ ಅಂತ ಒಮ್ಮೆಗೆ ಕೇಳಿ ಕಣ್ಣು ಮುಚ್ಕೊಂಡ್ಬಿಡ್ತಾಳೆ. ಆ ಮಾತಿಗೆ ಸಣ್ಣ ನಗುವಿನೊಂದಿಗೆ ಯುಕ್ತ ಅದರ ಸೀರೆ ಸ್ವಲ್ಪ ಕೆಳಗಿಳಿದು ಡೈರೆಕ್ಟಾಗಿ ನಡು ಪ್ರೆಸ್ ಮಾಡಿಬಿಟ್ಟು, ಹೀಗೆ ಹಿಡಿಯೋಕ್ಕಾಗಲ್ಲ ಅಲ್ವಾ ಅಕ್ಕನ ಮಗಳನ್ನು ಅಂತ ಯುಕ್ತಾಳಿಗೆ ಕ್ಲಾರಿಟಿ ಕೊಡ್ತಾನೆ.
ಆದರೆ ಯುಕ್ತ ಅಷ್ಟೊತ್ತಿಗೆ ಬಿಗಿದ್ಕೊಳ್ತಾಳೆ ಪೃಥ್ವಿರಾಜ್ ಏಟಿಗೆ. ಯುಕ್ತ ಅಂತ ನಡುಮೇಲಿನ ಕೈಯನ್ನು ಬೆನ್ನಿನ ಮೇಲಕ್ಕೆ ತಂದು ಬ್ಲೌಸ್ ಮೇಲೆ ಗೆರೆಗಳನ್ನ ಎಳೀತಾ ಇದ್ದರೆ ಕೂಡಲೇ ಎಚ್ಚೆತ್ತು ಮಾವಯ್ಯ ಅಂತಾಳೆ. ಆದರೆ ಬಾಯಲ್ಲಿ ಮಾತು ಬರ್ತಾನೇ ಇಲ್ಲ. ಯುಕ್ತ ಮತ್ತೆ 10 ದಿನದವರೆಗೆ ನಮ್ಗೆ ಹೀಗೆ ಮೂಮೆಂಟ್ ಸಿಗೋದಿಲ್ವೇ, ಅದಕ್ಕೆ ಓಪನ್ ಆದೆ. ನೀನು ಕೂಡ ಒಮ್ಮೆ ಬಾವ ಅಂತ ಕರಿಯೇ ಅಂತ ಭುಜದ ಮೇಲಿನ ಬ್ಲೌಸನ್ನು ಪಕ್ಕಕ್ಕೆ ಸರಿಸಿ ಸ್ವಲ್ಪ ಬಿಳಿಯಾಗಿರೋ ಭುಜದ ಮೇಲೆ ಮುತ್ತಿಟ್ಟು ಕಚ್ಚಿದಾಗ ಯುಕ್ತ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಪೃಥ್ವಿರಾಜ್ ಭುಜಗಳನ್ನ ಒತ್ತು ಬಿಡ್ತಾಳೆ. ಯುಕ್ತ ಅಂತ ಕರೀತಾ ತುಟಿಗಳನ್ನ ಹಾಗೆಯೇ ಉಜ್ಜಿಸ್ತಾ ಕಂಠದ ಮೇಲೆ ನಿಲ್ಲಿಸೋ ಅಷ್ಟರಲ್ಲಿ ಮೈಯಲ್ಲಿ ನರಗಳೆಲ್ಲ ಎಳೆದು ಹಿಂಡಿದಾಗನ್ಸಿ ಗಂಟಲು ಒಣಗಿ ಹೋಗ್ತಾ ಇದ್ದರೆ ಕಷ್ಟ ಆಗಿ ಮಾವಯ್ಯ ಅಂತಾಳೆ. ಆ ಥರ ಕೇಳಿಸಿದಂಥ ಅವಳ ಧ್ವನಿಗೆ ಸ್ವಲ್ಪ ಹಿಂದೆ ಬಂದು ಯುಕ್ತ ಮುಖ ನೋಡ್ತಾನೆ. ಅಷ್ಟೊತ್ತಿಗೆ ನಾಚಿಕೆಯಿಂದ ಮುಖ ಎಲ್ಲ ಕೆಂಪಗಾಗ್ಬಿಟ್ಟಿದ್ರೆ ಪೃಥ್ವಿರಾಜ್ ನೋಟಕ್ಕೆ ಪಕ್ಕಕ್ಕೆ ತಿರುಗಿಸ್ಕೊಳ್ತಾಳು. ಕೂಡಲೇ ಅವಳ ನಾಚಿಕೆ ಅವನ ಮನಸ್ಸಿಗೆ ಖುಷಿ ಕೊಡ್ತಿದ್ರೆ ಕಿರು ನಗುವಿನೊಂದಿಗೆ ಹತ್ತಿರ ಬಂದು ಬೆನ್ನಿನ ಮೇಲೆ ಮುತ್ತಿಡ್ತಿದ್ದ ಹಾಗೆ ದಿಂಬನ್ನು ಕೈಯಲ್ಲಿ ಬಂಧಿಸಿ ಟೈಮ್ ಆಗ್ತಿದೆ ಅಂತ ಹೇಳ್ತಿದ್ರೆ ಆ ಮುತ್ತುಗಳು ಹಾಗೆ ಮುಂದುವರಿಸ್ತಾ ಬಂದು ಭುಜದ ಹತ್ರ ನಿಲ್ಲಿಸಿ ಯುಕ್ತ ಅಂತ ಸ್ಲೋ ವಾಯ್ಸ್ ಜೊತೆ ಕರೀತಾನೆ. ಅವನ ಧ್ವನಿಯಲ್ಲಿ ವ್ಯತ್ಯಾಸಕ್ಕೆ ಬೆವರು ಬರ್ತಿದ್ರೆ ಹಾಂ ಅಂತಾಳೆ. ಆಗ ನೀನು ಕೇಳಿದೆ ಅಲ್ವಾ, ಹಾಗೆ ಈಗ ನಾನು ಕೇಳ್ತಿದ್ದೀನಿ, ಈ ಕ್ಷಣನೆಲ್ಲ ನಿನಗೆ ಮಾವಯ್ಯ ಕಾಣಿಸ್ತಿದ್ದೀನಾ ಅಥವಾ ಭಾವ ಕಾಣಿಸ್ತಿದ್ದೀನಾ? ನಿನ್ನ ಗಂಡನ ಥರ. ಆದರೆ ನಿಜವೇ ಹೇಳಬೇಕು, ಒಂದು ವೇಳೆ ಮಾವಯ್ಯ ಅಂತ ಹೇಳಿದ್ರೆ ಏನು ಮಾತಾಡದೆ ನಿನ್ನ ಬಿಟ್ಟು ಹೊರಗೆ ಹೋಗ್ತೀನಿ ಅಂದಾಗ ಅವಳ ತಲೆಯಲ್ಲಿರೋ ಟವಲ್ ತೆಗಿತಾ ಪೃಥ್ವಿರಾಜ್ನಿಂದ ಆ ಪ್ರಶ್ನೆ ಬರೋಷ್ಟರಲ್ಲಿ ಏನು ಹೇಳೋದು ಅಂತ 1 ನಿಮಿಷ ಯೋಚನೆ ಮಾಡಿ ಭುಜದ ಮೇಲಿರೋ ಮಾವಿನ ಕೈ ಹಿಡಿದು ಮೆಲ್ಲಗೆ ತಂದು ಹೊಟ್ಟೆ ಮೇಲಿಟ್ಟು ನನಗೆ ಮಾವಯ್ಯ ಅಂದರೆ ಭಯ, ಹಾಗೆ ಭಾವ ಅಂದರೆ ಕೂಡ ಭಯವೇ, ಆದರೆ ಈ ಭಾವನ ಜೊತೆ ಹಂಚ್ಕೊಂಡ್ರೆ ಚೆನ್ನಾಗಿದೆ ಅಂತ ಹೇಳಿ ಕಣ್ಣು ಮುಚ್ಕೊಂಡ್ಬಿಡ್ತಾಳೆ. ಆ ಮಾತು ಹೇಳೋದೇ ತಡದ ತಕ್ಷಣ ತಲೆ ಮುಂದಕ್ಕೆ ಬಗ್ಸಿ ನಾಚಿಕೆಯಿಂದ ಮುದುರ್ಕೊಂಡು ಹೋಗಿರೋ ಅವಳ ಮುಖ ನೋಡಿ ನಿಜಾನ ಯುಕ್ತ ಅಂತ ಮತ್ತೆ ಕನ್ಫರ್ಮೇಷನ್ಗಾಗಿ ಕೇಳ್ತಾನೆ. ಮೆಲ್ಲಗೆ ಕಣ್ ತೆರೆದು ನೋಡ್ತಿದ್ದಂತೆ ಎದುರುಗಡೆ ಇರೋ ಪೃಥ್ವಿರಾಜ್ ಮುಖ ನೋಡಿ ನಾಚಿಕೆಯಿಂದ ರೆಪ್ಪೆ ಮುಚ್ಕೊಂಡು ಹಾಂ ಹೌದು ಭಾವ ಅಂತಾಳೆ. ಇಷ್ಟು ದಿನ ಕರೆಯೋಕೆ ಕಾಯ್ತಿದ್ದ ಪೃಥ್ವಿರಾಜ್ ಸಂತೋಷವಾಗಿ ಯುಕ್ತಳನ್ನು ಮುಂದಕ್ಕೆ ತಿರುಗಿಸಿ ಅವಳ ಕೆನ್ನೆ ಮೇಲೆ ಮೊದಲ ಮುತ್ತಿಡ್ತಾನೆ. ಯುಕ್ತ ನಾಚಿಕೆಯಿಂದ ಪೃಥ್ವಿರಾಜ್ ಎದೆಯಲ್ಲಿ ಅಡಗಿ ಹೋದರೆ ಅವಳು ಸುತ್ತ ಕೈ ಹಾಕಿ ಸಂತೋಷದಿಂದ ಕಣ್ಣು ಮುಚ್ಕೊಂಡು ಆ ಕ್ಷಣಗಳನ್ನು ಫೀಲ್ ಮಾಡ್ತಾನೆ. 5 ನಿಮಿಷಕ್ಕೆ ಅಂಜು ಮದುವೆ ನಡೆದು ಎಲ್ಲ ಮುಗಿಲಿ ಯುಕ್ತ, ಆಮೇಲೆ ನಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡೋಣ ಸರಿನಾ ಅಂತ ತಲೆ ಮೇಲೆ ನೇವರಿಸ್ತಿದ್ರೆ ಯುಕ್ತ ಮೆಲ್ಲಗೆ ತಲೆ ಎತ್ತಿ ಬಿಯರ್ಡ್ ಮೇಲೆ ಮುತ್ತಿಟ್ಟು ನಿನಗೆ ಯಾವ ಕೆಲಸ ಯಾವಾಗ ಮಾಡಬೇಕಂತ ಚೆನ್ನಾಗಿ ಗೊತ್ತು ಭಾವ, ಅಷ್ಟು ದಿನದವರೆಗೆ ನಿನ್ನ ಡಿಸ್ಟರ್ಬ್ ಮಾಡಲ್ಲ ಅಂತಾಳೆ ನಾಚಿಕೆಯಿಂದ. ಅವಳ ನಾಚಿಕೆಯನ್ನು ಅಪರೂಪವಾಗಿ ನೋಡ್ತಾ ಇನ್ನು ಭಾವ ಅಂದರೆ ಭಯ ಯಾವಾಗ ಹೋಗುತ್ತೆ ಅಂದಾಗ ಏನೋ, ಆದರೆ ಯಾರ ಮುಂದೆಯೂ ಕರೆಯಲ್ಲ, ಅವ್ರು ನನ್ನ ಕಾಲೆಳಿತಾರೆ, ಹೀಗೆ ನಾನು ಇದ್ದಾಗ ಮಾತ್ರ ಕರಿತೀನಿ, ಹಾಗೆ ಅಂತೆರಡು ಕೆನ್ನೆಗಳ ಮೇಲೆ ಮುತ್ತಿಟ್ಟು ಸಾಫ್ಟಾಗಿ ನಡು ನೇವರಿಸ್ತಿದ್ರೆ ಪೃಥ್ವಿ ಗಟ್ಟಿಯಾಗಿ ಕಚ್ಕೊಂಡು ಇಂದು ಹೋಗೋದಿಲ್ವಾ ಅಂತಾಳೆ. ಅಷ್ಟು ಇಂಪಾರ್ಟೆಂಟ್ ಕೆಲಸಗಳೇನಿಲ್ಲ ಬಿಡು, ನಾಳೆ ತಾನೇ ಶಾಪಿಂಗ್ ಅಂತ ಕುತ್ತಿಗೆ ಮೇಲೆ ಮುತ್ತಿಟ್ಟು ಬೈಟ್ ಮಾಡ್ತಾನೆ. ಅವಳು ಕಿರ್ಚ್ಬಿಟ್ಟು ದೂರ ಹೋಗ್ತಿದ್ರೆ ಅವಳನ್ನ ಹತ್ರ ಕೇಳ್ಕೊಂಡು ಮತ್ತೆ ಮುತ್ತಿಡ್ತಾನೆ. ಅಬ್ಬಾ ಮಾವಯ್ಯ, ನಿನ್ನಲ್ಲಿ ಹೀಗೂ ಒಂದು ಆ್ಯಂಗಲ್ ಕೂಡ ಇದೆಯಾ ಅಂತ ಆಶ್ಚರ್ಯಪಡ್ತಿದ್ರೆ ಮೀಸೆಯಿಂದ ಕುತ್ತಿಗೆ ಮೇಲೆ ಗಿಲಿ ಮಾಡ್ತಾ ಈ ಟೈಮ್ನಲ್ಲಿ ಯಾವ ಗಂಡಸಾದರೂ ತನ್ನಲ್ಲಿರೋ ಫೀಲಿಂಗ್ಸ್ ಮುಚ್ಚಿಡೋಕ್ಕಾಗಲ್ಲ ಅಂತೆ ಅಂತ ಆಗಿ ಹೇಳ್ತಾನೆ. ಹೌದು ಅಂದ್ಕೊಂಡು ಇನ್ನು ಏನೋ ಅನ್ನೋದಕ್ಕೆ ಹೋಗ್ತಿದ್ರೆ ಅಷ್ಟರಲ್ಲಿ ಪೃಥ್ವಿರಾಜ್ ಅಂತ ಬಾಗಿಲು ತಡ್ತಾ ಯಾರೋ ಮೇಲ್ ಬರ್ತಿರೋ ಪೃಥ್ವಿರಾಜ್ನ ತಡೀತಾ ಯಾರೋ ಬಂದಿದ್ದವ್ರ ಮಾವಯ್ಯ, ಹೋಗು ನೋಡು ಅಂತಾಳೆ. ಸರಿ ಮಾತಾಡಿ ಬರ್ತೀನಿ, ನೀನು ಇಲ್ಲೇ ಇರು ಅಂತ ಕೆನ್ನೆಗೆ ಮುತ್ತಿಟ್ಟು ಮಂಚದಿಂದ ಇಳಿದು ಹೊರಡೋದಕ್ಕೆ ಹೋಗ್ತಿದ್ರೆ ಮಾವಯ್ಯ ಹಾಗೆ ಹೋಗ್ತೀಯಾ ಅಂತ ನಗ್ತಾಳೆ. ಏನಾಯಿತು ಅಂತ ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಕಡೆ ತಿರುಗೋ ಅಷ್ಟರಲ್ಲೇ ಯುಕ್ತ ಕುಂಕುಮ ಕುತ್ತಿಗೆ ಹತ್ರ ಬಂದ ಮೇಲೆ ಮತ್ತು ಬನೀನ್ ಮೇಲೆ ಅಲ್ಲಲ್ಲಿ ಅಂಟ್ಕೊಂಡಿರೋದು ನೋಡಿ ಕುತ್ತಿಗೆ ಹಿಂದೆ ತಿಕ್ಕೊಳ್ತಾ ಸಣ್ಣಗೆ ನಗ್ತಾ ಹ್ಯಾಂಗರ್ನಲ್ಲಿರೋ ಶರ್ಟ್ ಒಂದು ತೆಗೆದು ಧರಿಸ್ಕೊಳ್ತಾ ಹೊರಗೆ ಹೋಗ್ತಾನೆ. ಹೋಗ್ತಿರೋ ಪೃಥ್ವಿನ ನೋಡಿ ನಾಚಿಕೆಯಿಂದ ಪಕ್ಕಕ್ಕೆ ತಿರುಗಿ ಆ ಮೂಮೆಂಟ್ಸ್ ನೆನಪು ಮಾಡ್ಕೊಂಡು ಆಗ್ತಿದ್ರೆ ಪೃಥ್ವಿ ಫೋನ್ ಮೊಳಗುತ್ತೆ. ಕುರ್ಚಿಯಲ್ಲಿರೋ ಫೋನ್ ತೆಗೆದುಕೊಂಡು ನೋಡುವಾಗ
ಬಾವ ಟೂ ಅಂತ ಇರೋದು ನೋಡಿ ಅಪ್ಪ ಅಂದ್ಕೊಂಡು ಲಿಫ್ಟ್ ಮಾಡಿ ಹಲೋ ಅಪ್ಪ ಅಂತಾಳೆ. ಅಪ್ಪ ಅಲ್ಲ ನಾನು. ಹಾಂ ಹೇಳಮ್ಮ. ಬಂದಾಯ್ತಾ? ಇಲ್ಲಮ್ಮ, ಮಾವಯ್ಯ ಯಾರೋ ಬಂದರು, ಮಾತಾಡ್ತಿದ್ದಾರೆ. ನಾನು ರೆಡಿ ಆಗ್ತಿದ್ದೀನಿ. ಇನ್ನು ಮಾವಯ್ಯ ಸ್ನಾನ ಮಾಡಿ ತಿಂಡಿ ತಿಂದು ಹೊರಡ್ತೀವಿ. ಸರಿ, ಬಿಸಿಲು ಜಾಸ್ತಿ ಆಗೋ ಮುಂಚೆ ಬಂದ್ಬಿಡಿ, ಸರಿನಾ? ಹ್ಞೂ ಸರಿ ಅಮ್ಮ, ಬರ್ತೀವಿ. ಹಾಂ ಯುಕ್ತ, ಹಾಗೆ ನಾನು ಹೇಳೋದನ್ನು ಮರೆತುಬಿಟ್ಟೆ. ಏನಮ್ಮ ಅದು? ಅಮ್ಮಮ್ಮನ ಒಡವೆಗಳು ಹಾಗೆ 2 ಸೀರೆಗಳು ಕೂಡ ತೊಗೊಂಡ್ಬಾ. ಯಾಕಂದರೆ ಮದುವೆಯಲ್ಲಿ ಈ ಕಡೆಯಿಂದ ಮಾಡಬೇಕಾಗಿರೋ ಶಾಸ್ತ್ರ ನೀವೇ ಮಾಡಬೇಕಲ್ವಾ. ನೀನು ಆ ಸೀರೆ ಧರಿಸಿ ಒಡವೆ ಧರಿಸ್ಕೊಂಡ್ರೆ ಕನಿಷ್ಠ ನನ್ನ ತಮ್ಮನ ಮನಸ್ಸು ಬದಲಾಗುತ್ತೋ ಏನೋ. ಹಾಗೆ ನಮಗೆ ಕೂಡ ಸ್ವಲ್ಪ ಸಮಯ, ನಮ್ಮ ಅಮ್ಮ ಅಪ್ಪ ತಿರುಗ್ತಿದ್ದಾರೆ ಅನಿಸುತ್ತೆ. ಅದಕ್ಕೆ ನೀನು ಒಡವೆಗಳೆಲ್ಲ ಇಟ್ಟು ಅಮ್ಮಮ್ಮನ ಒಡವೆಗಳನ್ನ ಮಾತ್ರ ತೊಗೊಂಡ್ಬಾ, ಸರಿನಾ? ತಾಯಿ ಹೇಳಿದ ಕೇಳಿ ಕುತ್ತಿಗೆಯಲ್ಲಿರೋ ಅಮ್ಮಮ್ಮನ ಮಾಂಗಲ್ಯ ಸರ ನೋಡ್ತಾ ಹ್ಞೂ ಅಮ್ಮ ಅಂತಾಳೆ. ಹಾಂ ಸರಿ, ಬೇಗ ತಿಂದು ಹೊರಡಿ, ಇಡ್ತೀನಿ ಅಂತ ಫೋನ್ ಕೊಟ್ಟು ಮಾಡ್ತಾಳೆ. ಫೋನ್ ಪಕ್ಕದಲ್ಲಿಟ್ಟು ಬೆಡ್ಡಿಂದ ಇಳಿದು ಕೆಳಗೆ ಬಿದ್ದ ಬ್ಯಾಗನ್ನು ತೆಗೆದು ಮಂಚದ ಮೇಲಿಟ್ಟು ಪೃಥ್ವಿರಾಜ್ನದು ತನ್ನದು ಬಟ್ಟೆಗಳು, ಅಮ್ಮಮ್ಮನ 4 ಸೀರೆಗಳು, ಜ್ಯುವೆಲರಿ, ಜೊತೆಗೆ ಪೃಥ್ವಿರಾಜ್ಗೂ ಕೂಡ ಗೋಲ್ಡ್ ತೆಗೆದು ಎಲ್ಲ 2 ಬಾಕ್ಸ್ನಲ್ಲಿ ತುಂಬ್ಕೊತಿರ್ತಾಳೆ. ಇಲ್ಲಿ ಹೊರಗೆ ಬಂದ ಪೃಥ್ವಿರಾಜ್ ಊರಿನ ದೊಡ್ಡವ್ರನ್ನ ನೋಡಿ, ಏನು ಚಿಕ್ಕಪ್ಪವ್ರು ಈಗ ಬಂದಿದ್ದೀರಿ ಅಂತ ಕುರ್ಚಿಗಳನ್ನ ತೋರಿಸ್ತಾ ತಾನೂ ಕೂರ್ತಾನೆ. ಅದೇ ಪೃಥ್ವಿರಾಜಪ್ಪ, ಅದೇ ಪಾಂಡುವಿನ ಮನೆಯಲ್ಲಿ ಮದುವೆ ಇದೆ ಅಲ್ವಾ? ಹಾಂ ಹೌದು. ಅವನ ಬೆಳೆ ಕೂಡ ಕೂಲಿಗೆ ಬಂದಿದೆಯಂತೆ. ಮದುವೆ ಒಳಗೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಬೇಕು ಅಂತ. ನಿಮಗೆ ಬರೋ ಕೂಲಿ ಕೆಲಸದವ್ರನ್ನ 4 ದಿನ ಕಳಿಸ್ಕೊಡಿ ಅಂತ ಕೇಳ್ತಿದ್ದಾನೆ. ಕೇಳಿದ್ರೆ ಬಿಸಿಲಿಗೆ ಅಷ್ಟು ಸುತ್ತೋಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಇನ್ನು ಎಷ್ಟು ಗಂಡು ಕಡೆಯವರಾದರೂ ಮದುವೆ ಖರ್ಚುಗಳು ಇರುತ್ತವಲ್ವ. ಬೆಳೆ ಮಾರಿದ್ರೆ ದುಡ್ಡಿಗೆ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಅದಕ್ಕೆ ಒಂದು ಮಾತು ನಿಮ್ಮ ಜೊತೆ ಹೇಳೋದಕ್ಕೆ ಅಂತ ಬಂದವು ಅಂತ ಅಂತಾರೆ. ಇಲ್ಲ, ಅವರು ಆಲ್ರೆಡಿ ಹೋಗಿರ್ತಾರೆ. ಆದರೂ 1 ದಿನನೇ ತಾನೇ, ನಾಳೆ ಬೆಳಿಗ್ಗೆನೇ ಬರ್ತಾರೆ ಬಿಡಿ. ಸರಿ ಪೃಥ್ವಿರಾಜಪ್ಪ, ಇನ್ನು ನಿಮ್ಮಿಷ್ಟ, ನಾವು ಬರ್ತೀವಿ. ಹಾಗೆ ನೀವು ಊರಿಗೆ ಹೋಗಬೇಕು ಅಂತ ಹೇಳಿದ್ರಿ ಅಲ್ವಾ? ಹಾಗಾದರೆ ಮದುವೆಗೆ ಮಾತ್ರ ತಪ್ಪದೇ ಬರಬೇಕು ಎಲ್ಲರೂ. ನಾನು ಒಂದು ಸಲ ನಿಮ್ಗೆ ಹೇಳ್ತೀನಿ. ಅಯ್ಯಯ್ಯೋ ಪರವಾಗಿಲ್ಲ, ಮದುವೆಗೆ ಬರದೆ ಹೇಗಿರ್ತೀವಿ ಹೇಳಿ. ಮೇಲಾಗಿ ಮದುಮಗ ಈ ಊರೇ ಅಲ್ವಾ, ಇನ್ನು ನಾವು ಹೋಗಿ ಬರ್ತೀವಿ ಅಂತ ನಮಸ್ಕರಿಸಿ ಹೊರಡ್ತಾರೆ ಅವರು. ಪೃಥ್ವಿರಾಜ್ ಎದ್ದು ಬಾಡಿನ ಸ್ಟಿಚ್ ಮಾಡ್ತಾ ಒಳಗೆ ಬರುವಾಗ ಯುಕ್ತ ಬಟ್ಟೆಯನ್ನೆಲ್ಲ ಜೋಡಿಸ್ಕೊಂಡು ಬ್ಯಾಗ್ಸ್ ಜಿಪ್ ಹಾಕ್ತಿರ್ತಾಳೆ. ಏನು ಬಟ್ಟೆ ಎಲ್ಲ ಜೋಡಿಸ್ತಿದ್ಯಾ ಅಂತ ಧರಿಸಿರೋ ಶರ್ಟ್ ಬಟನ್ಸ್ ತೆಗಿತಿರ್ತಾನೆ. ಹಾಂ ಮುಗೀತು ಮಾವಯ್ಯ, ಅಮ್ಮ ಕೂಡ ಫೋನ್ ಮಾಡಿದ್ದಾರೆ ಬೇಗ ಬನ್ನಿ ಅಂತ, ಅದಕ್ಕೆ ಎಲ್ಲ ಜೋಡಿಸಿಟ್ಬಿಟ್ಟೆ. ನೀನು ಕೂಡ ಸ್ನಾನ ಮಾಡ್ಕೊಂಡು ಬಾ. ಈ ನಡುವೆ ಚಟ್ನಿ ಮಾಡಿಬಿಡ್ತೀನಿ ಅಂತ ಬಟ್ಟೆ ತೆಗೆದು ಬೆಡ್ ಮೇಲಿಟ್ಟು ಹೊರಗೆ ಹೋಗೋದಕ್ಕೆ ಹೊರಡ್ತಾಳೆ ಯುಕ್ತ. ಯುಕ್ತ ನಿಲ್ಲೇ ಅಂತ ಕೈ ಹಿಡಿದು ಎಳೆದು ಕಬೋರ್ಡ್ಗೆ ಲಾಕ್ ಮಾಡಿ ಮುಂದಕ್ಕೆ ಬೀಳ್ತಿದ್ದ ಕೂದಲನ್ನ ಕಿವಿ ಹಿಂದೆ ತಳ್ತಾ, 3ರ ಮೇಲೆ ಹೋಗೋಣ ಬಿಡು, ಆದರೆ ಇವಾಗ ಏನೋ ಅಂದೆ ಅಲ್ವಾ, ಏನದು ಅಂತ ಐಬ್ರೋಸ್ನ ಎಗರಿಸ್ತಿದ್ರೆ ಉಗುಳ್ನು ಅಂತ ತಲೆ ಬಾಗಿಸಿ ಏನೋ ಮರೆತು ಹೋಗಿದೆ ಅಂತ ಅಂತಾಳೆ. ಗಲ್ಲದ ಕೊನೆ ಹಿಡಿದು ತಲೆ ಮೇಲಕ್ಕೆತ್ತಿ ಮುಚ್ಕೊಂಡು ಕಣ್ಣುಗಳ ಮೇಲೆ ಮುತ್ತಿಟ್ಟು ತಲೆ ಬಾಗಿಸಿ ತೇಲ್ತಿದ್ದ ತುಟಿಗಳಿಂದ ಸುಂದರವಾಗಿರೋ ಕಿವಿಯೇ ಹಿಂದೆ ಚಿಕ್ಕದಾಗಿ ಕಚ್ಚಿಬಿಟ್ಟು ಯುಕ್ತ ಅಂತ ಕರೀತಾನೆ. ಮೈಯಿಂದ ಬಿಸಿ ಆವಿಗಳು ಹುಡ್ತಾ ಇದ್ದರೆ ಪೃಥ್ವಿರಾಜ್ನ ಅಪ್ಕೊಂಡು ಮಾವಯ್ಯ ಇನ್ನು ಬಿಡು, ಅಮ್ಮ ಮತ್ತೊಮ್ಮೆ ಹೇಳಿದಾಳೆ ಅಂತ ಕಷ್ಟವಾಗಿ ಅವನನ್ನು ನಿಲ್ಲಿಸೋದಕ್ಕೆ ಟ್ರೈ ಮಾಡ್ತಾಳೆ. ನಿಜವಾಗಿಯೂ ಇಬ್ಬರಿಗೂ ಕೂಡ ಬಿಡೋದಕ್ಕೆ ಇಷ್ಟ ಇಲ್ಲ. ಇವನ 28 ವರ್ಷದ ಬ್ರಹ್ಮಚರ್ಯ ಇವನದಾದರೆ ಇಬ್ಬರಿಗೂ ಆ ಕ್ಷಣ ಹಾಗೆ ನಿಂತು ಹೋದರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಆದರೆ ಆ ಕೆಲಸ ಕೂಡ ಇಂಪಾರ್ಟೆಂಟ್ ಅಂತ ಕಷ್ಟವಾಗಿ ಯುಕ್ತ ನಡುಮೇಲೆ ಗಿಲ್ಲಿ ಬಿಟ್ಬಿಟ್ಟು ಹಿಂದೆ ತಿರುಗಿ ಟವಲ್ ತೆಗೆದುಕೊಂಡು ಹೊರಗೆ ಹೋಗ್ತಾನೆ. ಪೃಥ್ವಿ ಹೋಗೋದ್ರೊಂದಿಗೆ ಯುಕ್ತ ಕೂಡ ಗಬಗಬ ತಿಂದು ಮತ್ತು ಯಾವಾಗ ಬರ್ತೀವೋ ಏನೋ ಎಲ್ಲವನ್ನ ಕ್ಲೀನ್ ಮಾಡಿ ರೆಡಿ ಆಗೋದಕ್ಕೆ ಹೋಗ್ತಾಳೆ. ರಾಯ್ ವಿಷಯ ಹೇಳಿ ಕಿಚನ್ಗೆ ಬಂದ ಪೃಥ್ವಿ ಯುಕ್ತ ಕಾಣದೆ ಹೋಗೋಷ್ಟರಲ್ಲೇ ಕುಡಿದ ಗ್ಲಾಸ್ಗಳದ್ದು ಪಕ್ಕಕ್ಕಿಟ್ಟು ರೂಮ್ ಬರೋದಕ್ಕೆ ಹೋಗಿ ಯುಕ್ತಾಳನ್ನು ನೋಡಿ ಬಾಗಿಲ ಹತ್ರ ನಿಂತು ಬಿಡ್ತಾನೆ. 3 ಬಣ್ಣದ ಪಟ್ಟು ಸೀರೆ ಧರಿಸಿ ಅಷ್ಟು ಉದ್ದ ಇಲ್ದಿದ್ರೂ ನಡುವರೆಗೆ ಇರೋ ಜಡೆಗೆ ಮಳ್ಳೆ ಹೂವು ಕನಕಾಂಬರ ಹೂಗಳನ್ನ ಕಟ್ಟಿ ಕನ್ನಡಿಲಿ ನೋಡ್ಕೊಳ್ತಿದ್ರೆ
ಪೃಥ್ವಿರಾಜ್ ಹೋಗ್ತಿದ್ದಂತೆ ಗಬಗಬಾ ಕಿಚನ್ಗೆ ಹೋಗಿ ಬಾಟಲ್ ನೀರು ಕುಡಿದು ತೆಳುವಾದ ತನ್ನ ನಡುವಿನ ಮೇಲೆ ಮಾಡಿದಂಥ ಪೃಥ್ವಿರಾಜ್ ಮಾಡಿದ ಕೆಲಸಗಳು ನೆನಪಿಗೆ ಬರ್ತಿದ್ರೆ ನಾಚಿಕೆ ಪಡ್ತಾ 5 ನಿಮಿಷ ಅಲ್ಲೇ ಕೂತು ಗಟ್ಟಿಯಾಗಿ ಗಾಳಿ ಎಳೆದುಬಿಟ್ಟು ಟೈಮ್ ಆಗ್ತಾ ಇರೋದ್ರಿಂದ ಚಟ್ನಿ ಮಾಡೋ ಕೆಲಸದಲ್ಲಿ ತೊಡಗ್ತಾಳೆ. ಪೃಥ್ವಿರಾಜ್ ಮತ್ತೆ ರೆಡಿಯಾಗಿ ಬಂದು ಕೂರ್ತಿದ್ದಂತೆ ಅವನ ಮುಖ ನೋಡೋದಕ್ಕೂ ಆಗದೆ ತಲೆ ಬಾಗಿಸ್ಕೊಂಡು ಇಡ್ಲಿ ಇಟ್ಟು ಮತ್ತೆ ಕಿಚನ್ಗೆ ಓಡ್ತಾ ಇದ್ದರೆ ಅವಳು ಕಷ್ಟ ಅರ್ಥವಾಗಿ ಚಿಕ್ಕದಾಗಿ ನಗ್ತಾ ತಿಂಡಿ ಮುಗಿಸಿ ಟೀ ಗ್ಲಾಸ್ ತೆಗೆದುಕೊಂಡು ರಾಯ್ ಜೊತೆ ಮಾತಾಡಬೇಕಂತ ಹೊರಗೆ ಬಂದು ಕೂತು ರಾಯ್ಗೆ ಫೋನ್ ಮಾತಾಡ್ತಿರ್ತಾನೆ. ಬಣ್ಣ ಸ್ವಲ್ಪ ಕಡಿಮೆ ಆದರೂ ಬೊಟ್ಟು, ಹೂ, ಸೀರೆ, ಗಾಜುಗಳು, ಮುಖ್ಯವಾಗಿ ತಾಳಿ ಸರ ಅವಳಿಗೆ ಎಷ್ಟು ಸುಂದರತೆಯನ್ನು ತಂದು ಕೊಡುವಷ್ಟರಲ್ಲಿ ರೆಪ್ಪೆ ಹಾಕದೆ ಅವಳನ್ನೇ ನೋಡ್ತಿದ್ದ. ಹೀಗೆ ಸ್ವಲ್ಪ ಸಮಯದ ಹಿಂದೆ ಹೂವು ಸರಿಪಡಿಸ್ಕೊಳ್ತಾ ಹಿಂದೆ ತಿರುಗಿದಂಥ ಯುಕ್ತಾಗೆ ಬಾಗಿಲತ್ರ ನಿಂತಿದ್ದ ಪೃಥ್ವಿರಾಜ್ನ ನೋಡಿ ಮಾವಯ್ಯ ಹೊರಡೋಣವಾ ಅಂತ ಅಂದಿರ್ತಾಳೆ. ಅವಳ ಮಾತಿಗೆ ಮೆಲ್ಲಗತ್ರ ಬಂದು ಟೇಬಲ್ ಮೇಲಿರೋ ಕಾಡಿಗೆ ತೆಗೆದು ಕಿವಿ ಹಿಂದೆ ಇಡೋದಕ್ಕೆ ಹೋಗ್ತಾ ಇದ್ದರೆ ಅವನ ಕೈ ಹಿಡಿದು ತಡೀತಾ ಮಾವಯ್ಯ ನನಗೆ ಯಾರು ದೃಷ್ಟಿ ಇಡ್ತಾರೆ? ಒಂದು ವೇಳೆ ಇಟ್ಟರೆ ನನಗಿಂತ 10 ಪಟ್ಟು ಸುಂದರವಾಗಿರೋ ನಿನಗಿಡ್ತಾರೆ ದೃಷ್ಟಿ ಅಂತ ಪೃಥ್ವಿರಾಜ್ ಬೆರಳಿಗೆ ಇರೋ ಕಾಡಿಗೆ ಅಂಟಿಸ್ಕೊಂಡು ಕಾಲ ಮೇಲೆತ್ತಿ ಅವನ ಕಿವಿ ಹಿಂದೆ ಇಡ್ತಾಳೆ. ಸುಂದರವಾಗಿರೋದು ಅಂದರೆ ಬಣ್ಣ ಹೆಚ್ಚಾಗಿರೋದಲ್ಲ ಯುಕ್ತ, ಆದರೂ ನನ್ನ ಕಣ್ಣಿಗೆ ನೀನು ಯಾವಾಗಲೂ ಸುಂದರಿಯಾಗಿಯೇ ಕಾಣ್ತೀಯಾ ಅಂತ ಹೇಳಿ ದೃಷ್ಟಿ ಚುಕ್ಕೆ ಇಟ್ಟು ನಡು ಮೇಲೆ ಮುತ್ತಿಡ್ತಾನೆ. ಸರಿ ಬಾ ಹೋಗೋಣವಾ ಅಂತ 2 ಬ್ಯಾಗ್ಸ್ ಹಿಡಿದು ಹೊರಗೆ ಬಂದು ಬಾಗಿಲು ಲಾಕ್ ಮಾಡಿ ಲಗೇಜ್ ಬ್ಯಾಕ್ ಸೀಟ್ನಲ್ಲಿಟ್ಟು ಯುಕ್ತ ಕೂರ್ತಿದ್ದಂತೆ ಕಾರ್ ಸ್ಟಾರ್ಟ್ ಮಾಡ್ತಾನೆ ಇನ್ನು ಹೊರಡೋದಕ್ಕೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ಮೊದಲೇ ನೋಡಿ